ಶಿವಮೊಗ್ಗ ಜಿಲ್ಲಾ ಆರ್ಯ ಈಡಿಗ ಸಂಘದ ವತಿಯಿಂದ ಶಿವಮೊಗ್ಗ ನಗರದ ಬಾಪೂಜಿ ನಗರದಲ್ಲಿರುವ ಕಟ್ಟಡದಲ್ಲಿ ಬಾಲಕರ ವಿದ್ಯಾರ್ಥಿ ನಿಲಯದ ಹೆಚ್ಚುವರಿ ಕಟ್ಟಡದ ಶಂಕುಸ್ಥಾಪನೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಹುಲ್ತಿಕೊಪ್ಪ ಶ್ರೀಧರ್ ಅವರು ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಶ್ರೀಧರ್ ಹುಲ್ತಿಕೊಪ್ಪ, ಮಾರ್ಚ್ 5ರಂದು ಗುರುವಾರ ಬೆಳಗ್ಗೆ 10 ಗಂಟೆಗೆ 1,25,00,000 ವೆಚ್ಚದ ಬಾಲಕರ ವಿದ್ಯಾರ್ಥಿ ನಿಲಯದ ಹೆಚ್ಚುವರಿ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮತ್ತು ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದ ಡಾಕ್ಟರ್ ಎಸ್ ರಾಮಪ್ಪರವರು ಉಪಸ್ಥಿತಿ ಇರ್ತಾರೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಡಿಕೆ ಹರಿಪ್ರಸಾದ್, ಸಂಸದ ಬಿವೈ ರಾಘವೇಂದ್ರ, ಆರ್ಎಂ ಮಂಜುನಾಥ್ ಗೌಡ, ಶಾಸಕ ಚನ್ನಬಸಪ್ಪ, ಪರಿಷತ್ ಸದಸ್ಯೆ ಬಲ್ಕೇಶ್ ಬಾನು, ಡಿಎಸ್ ಅರುಣ್, ಡಾಕ್ಟರ್ ಧನಂಜಯ್ ಸರ್ಜಿ ಭಾಗವಹಿಸಲಿದ್ದಾರೆ ಎಂದು ಶ್ರೀಧರ್ ಹುಲ್ತಿಕೊಪ್ಪ ತಿಳಿಸಿದರು. ಸಂಘದಿಂದ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಸುಸ್ವಾಗತ. ನಮ್ಮ ಶಿವಮೊಗ್ಗ ಜಿಲ್ಲಾ ಆರ್ಯ ಈಡಿಗರ ಸಂಘದಿಂದ ಶಿವಮೊಗ್ಗದ ಬಾಪೂಜಿ ನಗರದಲ್ಲಿ ನಮ್ಮ ಸಂಘದ ಹಳಿ ಇರ್ತಕ್ಕಂಥ ಕಟ್ಟಡದಲ್ಲಿ ಬಾಲಕರ ವಿದ್ಯಾರ್ಥಿನಿಯರ ಹೆಚ್ಚುವರಿ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ದಿನಾಂಕ 5/3/2026 ಗುರುವಾರ ಬೆಳಗ್ಗೆ 10:30ಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಶ್ರೀಯುತ ಮಧು ಬಂಗಾರಪ್ಪನವರು ಅವರು ಶಂಕುಸ್ಥಾಪನೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಸಾಗರ ಕ್ಷೇತ್ರ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮ ಬೆಂಗಳೂರು ಶ್ರೀಯುತ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಶಂಕುಸ್ಥಾಪನೆ ಕಾರ್ಯಕ್ರಮ ಬರ್ತಾ ಇದ್ದಾರೆ. ದಿವ್ಯ ಉಪಸ್ಥಿತಿ ಡಾಕ್ಟರ್ ಎಸ್ ರಾಮಪ್ಪನವರು, ಧರ್ಮದರ್ಶಿಗಳು, ಸಿಗಂದೂರು ಕ್ಷೇತ್ರ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶ್ರೀ BK ಹರಿಪ್ರಸಾದ್, ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು ಬೆಂಗಳೂರು, ಶ್ರೀಯುತ BY ರಾಘವೇಂದ್ರ ಅವರು, ಮಾನ್ಯ ಲೋಕಸಭಾ ಸದಸ್ಯರು, ಆರ್ಎಂ ಮಂಜುನಾಥ್ ಗೌಡರು, ಅಧ್ಯಕ್ಷರು ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಅವರು ಬರ್ತಾ ಇದ್ದಾರೆ. ಚನ್ನಬಸಪ್ಪನವರು, ಮಾನ್ಯ ಶಾಸಕರು ಶಿವಮೊಗ್ಗ, ಶ್ರೀಮತಿ ಬಲ್ಕೇಶ್ ಬಾನು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಶಿವಮೊಗ್ಗ, DS ಅರುಣ್, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಶಿವಮೊಗ್ಗ, ಡಾಕ್ಟರ್ ಧನಂಜಯ್ ಸರ್ಜಿ, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಶಿವಮೊಗ್ಗ, ಅಧ್ಯಕ್ಷರು ಶ್ರೀಧರ್ ಹುಲ್ತಿಕೊಪ್ಪ. ಸರ್ವರಿಗೂ ಸುಸ್ವಾಗತ ಅಂತ ಒಂದು ಕಾರ್ಯಕ್ರಮವನ್ನು ನಾವಲ್ಲಿ ಮಾಡ್ಕೊಂಡಿದ್ದೀವಿ. ತಾವೆಲ್ಲರ ಕಾರ್ಯಕ್ರಮ ಬರಬೇಕು, ಸಹಕಾರ ಕೊಡೋದು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ತಮಗೊಂದು ಮಾಹಿತಿ, ಅಲ್ಲಿ ಆಲ್ರೆಡಿ ನಮ್ಮ ಹಾಸ್ಟೆಲ್ ಇದೆ. ಕಳೆದ 30-40 ವರ್ಷಗಳಿಂದ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದೀವಿ. ಆ ನಿರ್ಮಾಣದ ಮೇಲೆ, ಅದೇ ಕಟ್ಟಡದ ಮೇಲೆ ಹೆಚ್ಚುವರಿ ಕಟ್ಟಡದ ನಿರ್ಮಾಣದ ಜವಾಬ್ದಾರಿ ನಾವು ತಗೊಂಡಿದ್ದೇವೆ. ಅದು ಅಂದಾಜು 1,25,00,000 ಆ ಕಟ್ಟಡದ ಸಾಮರ್ಥ್ಯದ ಬಗ್ಗೆ ಇಲಾಖೆಯಿಂದ ಸಮರ್ಥನೆಯ ಪತ್ರವನ್ನು ಕೂಡ, ಸರ್ಟಿಫಿಕೇಟ್ ಕೂಡ ನಾವು ತಗೊಂಡಿದ್ದೇವೆ. ಮಕ್ಕಳಿಗೆ ನಮ್ಗೆ ಗೊತ್ತಿದೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ಅನೇಕ ಮಕ್ಕಳು ಎಲ್ಲ ತಾಲೂಕಿಂದಲೂ ಶಿವಮೊಗ್ಗ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ. ಅವ್ರು ಹಾಸ್ಟೆಲ್ ಸೀಟನ್ನು ಅಕಾಮಿಡೇಟ್ ಮಾಡೋದು ಕಷ್ಟ ಆಗಿದೆ. ಆಲ್ರೆಡಿ ಇರೋದು ಒಂದು 50 ಜನಕ್ಕಿದೆ. ಇನ್ನೂ ಹೆಚ್ಚುವರಿ 50 ಜನಕ್ಕೆ ಅಕಾಮಿಡೇಟ್ ಮಾಡೋಕ್ಕೂ ಕಾರಣಕ್ಕಾಗಿ ನಾವು ಹೆಚ್ಚುವರಿ ಕಟ್ಟಡದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಈಗ ಶಂಕುಸ್ಥಾಪನೆ ಕಾರ್ಯಕ್ರಮ ಯೋಜನೆ ಮಾಡ್ಕೊಂಡಿದೆ. ಅದಾದರೆ 1,25,00,000 ಅಂದಾಜು ವೆಚ್ಚದಲ್ಲಿ ನಾವು ಹಾಸ್ಟೆಲ್ ನಿರ್ಮಾಣ ಮಾಡೋ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ತಮ್ಮದೆಲ್ಲ ಸಹಕಾರವಾಗಿ ಈ ಸುದ್ದಿಯನ್ನು ನಮ್ಮ ಸಮಾಜ ಬಾಂಧವರಿಗೆ, ಇಡೀ ಶಿವಮೊಗ್ಗ ಜಿಲ್ಲೆ ಎಲ್ಲ ಸಮಾಜ ಬಾಂಧವರಿಗೆ ತಲುಪಿಸಲು ತಾವೆಲ್ಲ ಸಹಕಾರಿಯಾಗಬೇಕು. ತಮ್ಮ ಸುದ್ದಿ ಎಲ್ಲರೂ ತಲುಪಬೇಕು. ಆ ಮೂಲಕ ನಮ್ಮ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮ ಮೂಲಕ ನಮ್ಮ ಸಮಾಜ ಬಾಂಧವರನ್ನ ಮತ್ತು ಇನ್ನಿತರ ಎಲ್ಲ ಸಮಾಜ ಬಾಂಧವರನ್ನ